ಸೊ ಹನುಮಂತ ಏನು ಮಾಡ್ತಾನೆ ಅಂದರೆ ಅಂಜನಾದ್ರಿಂದ ಅಶೋಕವನಕ್ಕೆ ಹೋಗ್ತಾನೆ ಸೀತಾಮಾತೆಯನ್ನು ನೋಡಲಿಕ್ಕೆ. ಸೊ ಇಲ್ಲಿ ನೋಡಿ, ಅಲ್ಲಿ ಹನುಮಂತ ಹೋದಾಗ ಅಶೋಕವನದಲ್ಲಿ ಅವ್ನು ಬಾಲ ಹಿಡ್ಕೊಂಡು ಬೆಂಕಿ ಹಚ್ತಾನೆ. ಹೌದು. ಹನುಮಂತನಿಗೆ ಕೋಪ ಬರುತ್ತೆ. ಮೇಲೆ ನೋಡಿ ಲಂಕಾ ದಾನ ಮಾಡ್ತಾ ಇದ್ದಾನೆ. ಇದು ಪ್ಯಾಲೇಸ್, ರಾವಣನ ಪ್ಯಾಲೇಸ್. 3 ಜನ ರಾಕ್ಷಸರು ಹೊರಗಡೆ ಕಾವಲು ಕಾಯ್ತಾ ಇದ್ದಾನೆ. ಸೊ ಮೇಲಿಂದ ಬಾಲಿಂದ ಲಂಕೆಯನ್ನು ಸುಡ್ತಾ ಇದ್ದಾನೆ. ಲಂಕಾ ದಹನ ಅಂತ ಹೇಳ್ಬೋದು. ಸ್ವಲ್ಪ ಈ ಕಡೆ ಬನ್ನಿ. ಅಲ್ಲ, ನಮ್ಮ ರಾಮಾಯಣ ಮಹಾಭಾರತ ನಡೀತೋ ಇಲ್ವೋ ಅಂತ ಹೇಳಿ ಊಹೆ ವ್ಯಕ್ತಪಡಿಸೋರು ಅಥವಾ ಡೌಟ್ಫುಲ್ ಆಗಿರೋರಿಗೆ ಇದೆಲ್ಲ ಸಾಕ್ಷಿ ಅಂತ ಅನ್ಸುತ್ತೆ. ಇದು ನಾನು ಹೇಳ್ತಿಲ್ಲ, ನೀವು ಹೇಳ್ತಿಲ್ಲ. ನೂರಾರು ಸಾವಿರಾರು ವರ್ಷಗಳ ಹಿಂದೆ ಕಲ್ಲಲ್ಲಿ ಕೆತ್ತಿದ್ದಾರೆ ಇದನ್ನ. ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ರಾಮಾಯಣ ಮಹಾಭಾರತ ಆಗಿತ್ತೋ ಇಲ್ವೋ ಅನ್ನೋದು. ಎಸ್. ಸೊ ಈ ಕೆಳಗಡೆ ನೋಡಿ, ಸೊ ರಾವಣನ ಮಗ ಇಂದ್ರಜಿತ್ ಅಥವಾ ಮೇಘನಾಥ ಹನುಮಂತನ ಮಾಯಾಜಾಲದಿಂದ ಬಂಧಿಸ್ಬಿಟ್ಟು ಅವ್ರ ತಂದೆ ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ. ರಾವಣ ಅವನಿಗೆ ಸೀಟ್ ಕೊಡಲ್ಲ, ಕುತ್ಕೊಳ್ಳೋಕ್ಕೆ ಸ್ಥಳ ಕೊಡಲ್ಲ. ಹಾಗಾಗಿ ಹನುಮಂತ ಏನು ಮಾಡ್ತಿದ್ರೆ ಬಾಲವನ್ನು ಪೀಠವನ್ನು ಮಾಡ್ಕೊಂಡು ಅವ್ರಿಗಿಂತ ಜಾಸ್ತಿ ಹೈಟಲ್ಲಿ ಕೂರ್ತಾನೆ. ಇದು ಹನುಮಂತನ ಸಾಹಸ ಅಂತ ಹೇಳ್ಬೋದು. ಅಶೋಕವನದಲ್ಲಿ ರಾಕ್ಷಸರು ತುಂಬ ಜನ ಇರ್ತಾರೆ. ಸೊ ಇಲ್ಲಿ ನೋಡಿ, ಕೈಯಿಂದ ಹಿಡಿದು ಬಿಸಾಕ್ತಿದ್ದಾನೆ, ಕಾಲಿಂದ ತುಳಿದು ಬಿಸಾಯಿಸ್ತಿದ್ದಾನೆ. ಸೊ ಬಾಲದಿಂದ ಇಬ್ಬರು ಸುತ್ತಿ ಬಿಸಾಕ್ತಿದ್ದಾನೆ. ಇದು ಹನುಮಂತನ ಸಾಹಸ. ಸೊ ಒಳ್ಳೆ ಪವರ್ಫುಲ್ ಮ್ಯಾನ್ ಹನುಮಂತ. ಮೇಡಮ್, ಇದು ರಾವಣ ದಶಕಂಠ, 10 ತಲೆ ಇದೆ ನೋಡಿ. ಆ್ಯಕ್ಚುಲಿ ರಾವಣ ತುಂಬ ಒಳ್ಳೆ ಮನುಷ್ಯ, ಶಿವನ ಪರಮ ಭಕ್ತ. ಬಟ್ ಅವ್ರು ಏನಾಗುತ್ತೆ ಅಂದರೆ ಅವ್ರ ತಂಗಿ ಮಾತು ಕೇಳಿ ಕೆಟ್ಟು ಹೋಗ್ತಾನೆ.